ಸರ್ ಒಂದು ನಿಮಿಷ ಈಗಲೇ ಮಾಡಿದ್ರೆ ಇನ್ನೂ ಜನ ಬರೋದು. ಅಂಪೈರ್ ಸರ್ ಎರಡು ನಿಮಿಷ ಎಷ್ಟು ನಿಮಿಷ ಅಂತ ಕೇಳ್ತಾರ ಬೇರೆ ಏನಿಲ್ಲ ನಿಜವಲ್ಲ 5 ನಿಮಿಷ ಆಡ್ಸಂತ ಅಂದಿರಲ್ಲ ಅವಾಗ 5 ನಿಮಿಷ ಆಡ್ತಾರ ಅಂತ ಕೇಳ್ತಾರೆ. ಅಣ್ಣ ಹಿಂಗಿಡೋಣ ಆಂಕರ್ ಆದಂತ ಜಿಮ್ಮಿ ಅಣ್ಣ ದಯಮಾಡಿ ಕೋರ್ಟ್ ಹತ್ರ ಬರಬೇಕು. ಎರಡೂ ತಂಡದ ಪ್ಲೇಯರ್ಗಳು ಬಂದು ಕೋರ್ಟ್ ಅಲ್ಲಿ ನಿಂತಿದ್ದಾರೆ. ದಯಮಾಡು ಆಂಕರ್ ಜಿಮ್ಮಿ ಅಣ್ಣ ಬೇಗ ಬರಬೇಕು ಕೋರ್ಟ್ ಹತ್ರ. ದಯಮಾಡಿ ಸೈಡಿ ಬನ್ನಿ ಎಲ್ರು, ಬರ್ರಪ್ಪ ಈ ಕಡೆ. ದಯಮಾಡಿ ಪಾಯಿಂಟ್ ಹಾಕೊಳ್ಳೋರು ನೀಟಾಗಿ ಹಾಕೊಳ್ಳಿ. ಫೈನಲ್ಲು ಫೈನಲ್ ಪಂದ್ಯ ಈಗ ಪ್ರಾರಂಭವಾಗಿದ್ದು ಬಲಿಷ್ಠ ತಂಡದ ಎದುರು ಸೆಣಸುವಂತ ಉತ್ಸಾಹಿ ನೌತಣರು. ಕಳೆದ ಪಂದ್ಯದಲ್ಲಿ ಒಂದು ಅಚ್ಚರಿ ಫಲಿತಾಂಶವನ್ನು ಬಲಿಷ್ಠ ತಂಡಕ್ಕೆ ನೀಡಿದೆ. ಇದೀಗ ಸುನಿಲ ಬನ್ಸ ಯಶಸ್ವಿ ಹಿಡಿತ. ಇಲ್ಲಿ ಬಂದಿರತಕ್ಕಂಥ ತಂಡ ರೈಲ್ವೇಸ್ ತಂಡ, ಬೆಂಗಳೂರಿನ ಬಲಿಷ್ಠ ತಂಡವಾಗಿದ್ದು ಕೈಗಾರಿಕಾ ಕ್ರೀಡಾ ಸಂಸ್ಥೆ ರೈಲ್ವೆ ಫ್ಯಾಕ್ಟರಿ ಬೆಂಗಳೂರು. ಇಲ್ಲಿ ಸುಂದಳ್ಳಿ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಹೆಸರಲ್ಲಿ ಆಡ್ತಾ ಇದ್ದಾರೆ. ಆನಂದ್ ನಮ್ಮ ಚಂದ್ರಪಟ್ಟಣದ ಸ್ಥಳೀಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾ ಸಾಧಕ. ಆ ಊರಿನ ಹೆಸರಲ್ಲಿ ಇಲ್ಲಿ ಆಂಜನೇಯ ಹೆಸರಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅತ್ಯುತ್ತಮವಾದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್ ಕಾರ್ನರ್ ನಲ್ಲಿ. ಅಂತಿಮೋತ್ತಮ ಪಂದ್ಯ ಜಾರಿಯಲ್ಲಿದ್ದು ಬಲಿಷ್ಠ ತಂಡ ರೈಲ್ವೆ ಫ್ಯಾಕ್ಟರಿಯನ್ನು ಪ್ರತಿನಿಧಿಸುವಂತ ರಾಷ್ಟ್ರ ಮಟ್ಟದ ಕಬಡ್ಡಿ ಕಡೆ ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಪ್ರೋ ಕಬಡ್ಡಿ ತಾರ ಆಟಗಾರ. ಇಲ್ಲಿ ಅನುಭವಿ ಆಟಗಾರರ ನಡುವಿನ ಯುವ ಕಿಲಾಡಿಗಳ ನಡುವಿನ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಸಾಗ್ತಾ ಇದೆ. 3-0 in favor of ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಸುಂಡಳ್ಳಿ. ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಸುಂಡಳ್ಳಿ ಗ್ರಾಮದ ಹುಡುಗರು, ಇಲ್ಲಿ ರೈಲ್ವೆ ಫ್ಯಾಕ್ಟರಿ ರೈಲ್ವೇಸ್ ಹುಡುಗರು ಇಲ್ಲಿ ಬಂದು ಆನಂದ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಮತ್ತೆ ಅಂಕವನ್ನು ಗಳಿಸುವಂತ ಒಂದು ಅದ್ಭುತವಾದಂತಹ ಚಾಲಾಕ್ಷ ನೋಡ ಈ ಆಟಗಾರ. ಬರೇಗೌಡ್ರೆ, ಆ ರೈಡ್ರ್ ಹೆಸರು ಬೇಕು ನಿಮಗೆ.
ಮಹೇಶ್ ನಾಕಣ್ಣಂತೆ ಈ ಪಂದ್ಯಾವಳಿಯಲ್ಲಿ ಒಬ್ಬ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾನೆ. ಎಲ್ಲರೂ ಆತನ ಆಟಕ್ಕೆ ಒಂದು ಚಪ್ಪಾಳೆ ಮಕ್ಕಳನ್ನ ಅವರು ಊರು ತುಂಬಿಸಬೇಕು. ಕಳೆದ ಪಂದ್ಯದಲ್ಲಿ ಗೆಲುವಿನ ರೂವಾರಿ ಆತನೇ ಆಗಿದ್ದಾನೆ. ಸುನಿಲ್ ಚೆಸ್ಟ್ ನಂಬರ್ 9 ಮೆಂಚಿನ ದಾಳಿಯನ್ನು ಸಂಘಟಿಸಿಕೊಳ್ತಾ ಬಲಿಷ್ಠ ತಂಡದ ಎದುರು ಸೆಣಸ್ತಾ ಇದ್ದಾರೆ. 3-2 ಪಂದ್ಯ. ಬಲಿಷ್ಠ ತಂಡಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ನೀಡಿ ಒಂದು ಅಚ್ಚರಿ ಫಲಿತಾಂಶವನ್ನು ಮೂಡಿಸಬಲ್ಲಂತೆ ಯುವ ಆಟಗಾರರು ಬೈರೇಗೌಡರ ತಂಡದಲ್ಲಿ ಇದ್ದಾರೆ. ಉತ್ಸಾಹ ನವತರುಣರು, ಬಿಸಿ ರಕ್ತದ ಬಿಸಿ ನೆತ್ತರಿನ ಬಲಿಷ್ಠ ಆಟಗಾರರು. ರಕ್ಷಿತ್ ಪೂಜಾರಿನ ಯಾವ ರೀತಿ ಬಂಧಿಸ್ತಾರೆ ಕಾದು ನೋಡೋಣ. ರೈಡರ್ ವರ್ಸಸ್ ಡಿಫೆಂಡರ್. ಇದು ಸವಾಲಿನ ಪಂದ್ಯ, ಸವಾಲಿನ ದಾಳಿ. ಇದು ಅಂತಿಮೋತ್ತಮ ಪಂದ್ಯ ಚಾಂಪಿಯನ್ ಪಟ್ಟಕ್ಕಾಗಿ. ಮಾಡು ಇಲ್ಲವೇ ಮಡಿ ದಾಳಿ. ಇದೀಗ ರಕ್ಷಿತ್ ಪೂಜಾರಿ ಅನುಭವದ ಆಟದ ಪ್ರದರ್ಶನವನ್ನ ಎದುರಾಳಿ ಅದೇಮಟ್ಟಿ ನಿರಾತಂಕವಾಗಿ ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. ರನ್ನಿಂಗ್ ಅಂಡ್ ಟಚ್ ನೊಂದಿಗೆ 4-2 ಪಂದ್ಯ. 4-2 ಇನ್ ಫೇವರ್ ಆಫ್ ಸುಂಡಳ್ಳಿ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಮಹೇಶ ಯುವ ಕಿಲಾಡಿ ದಿಟ್ಟಾಟ. ನಿಜವಾಗ್ಲೂ ಈತನ ಆಟವನ್ನು ಮೆಚ್ಚಲೇಬೇಕು. ಬಲಿಷ್ಠ ತಂಡದ ಎದುರು ತನ್ನ ಬಲವನ್ನು ಇಲ್ಲಿ ಸಾಬೀತುಪಡಿಸ್ತಾ ಒಬ್ಬ ಶ್ರೇಷ್ಠ ತಾಳಿಗಾರನಾಗಿ ಮತ್ತೆ ಬೋನಸ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಬಲಿಷ್ಠ ಭದ್ರಕೋಟೆಯನ್ನು ಭೇದಿಸಿ ಮಹೇಶ ಅದ್ಭುತ ಆಟಗಾರನಾಗಿ ಯುವ ಕಿಲಾಡಿ ಅಪ್ಕಮಿಂಗ್ ಪ್ಲೇಯರ್ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈ ಪಂದ್ಯಾವಳಿಯ ಉದ್ದಗಳಿಗೂ ಅದ್ಭುತ ಪ್ರದರ್ಶನ ನೀಡಿದ ಮತ್ತೆ ಅದ್ಭುತ ಹಿಡಿತವನ್ನು ಇದೀಗ ಗಿರೀಶ ಕಳಿಸ್ಕೊಳ್ತಾ ಇದ್ದಾನೆ. ಪ್ರೊ ಕಬಡ್ಡಿ ತಾರಾ ಆಟಗಾರ ವಿಶ್ವಾಸ್ ಗೌಡ್ನನ್ನು ಬಂಧಿಸಿ ಒಂದು ವಿಶ್ವಾಸಾರ್ಹ ಆಟದ ಪ್ರದರ್ಶನವನ್ನು ತಂಡಕ್ಕೆ ನೀಡುತ್ತಾ ಸ್ಕೋರ್ ಪ್ಲೀಸ್. 4-4 ಪಂದ್ಯ ಸಾಗ್ತಾ ಇದೆ. ನಿಜವಾಗ್ಲೂ ಅದ್ಭುತ ಆಟದ ಪ್ರದರ್ಶನವನ್ನ ಬೈರೇಗೌಡರು ತಂಡ. ಬೈರೇಗೌಡರು ಖುಷಿಯಾಗಿದ್ದಾರೆ, ಮುಖದಲ್ಲಿ ಮಂದಹಾಸ ಇದೆ. ನಿನ್ನೆ ರಾತ್ರಿ ನೀವು ನಿದ್ದಿಗಟ್ಟಿದ್ದು ಇಷ್ಟು ದಿವಸ ನಿದ್ದಿಗಟ್ಟಿದ್ಗೂ ಸಾರ್ಥಕವಾಯಿತು ಅಂತ ಹೇಳ್ತೀನಿ. ನಿಜವಾಗ್ಲೂ ಇಲ್ಲ, ಆ ಈಟಿ ಇಲ್ಲ, ಆ ಟೀ ಕೊಡಿಸ್ತಾರೆ ಅವರು. ಖುಷಿಯಾಗಿದ್ದಾರೆ ಅವರು. ಅದು ಲೆಮನ್ ಟೀ, 90 ಅಲ್ಲಪ್ಪ, ಲೆಮನ್ ಟೀ ಅಲ್ಲ. ಎಸ್, ಅದ್ಭುತವಾದಂತ ಪಂದ್ಯ. ಎಲ್ಲರೊಮ್ಮೆ ಕೈ ಚೆಲ್ಲಿ ಜಲ ಚಪ್ಪಾಳೆ ಮಕ್ಕಳ ಪಂದ್ಯಕ್ಕೆ ಶುಭ ಹಾರೈಸೋಣ. 4-4 ಪಂದ್ಯ ಸಾಗ್ತಾ ಇದೆ. ರಕ್ಷಿತ್ ಪೂಜಾರಿ ದಾಳಿ ಭಾಗದಲ್ಲಿ ರಕ್ಷಿತ್ ಪೂಜಾರಿ ಇದೀಗ ಮಹೇಶ ಆಲ್ರೌಂಡರ್ ಆಗಿ ರಕ್ಷಿತ್ ಪೂಜಾರಿಯನ್ನು ಬಂಧಿಸಿಕೊಳ್ತಾ ಇದ್ದಾನೆ. 5-4 ವಾಟ್ ಎ ಗ್ರೇಟ್ ಕಾಂಬಿನೇಷನ್ ಕ್ಯಾಚ್. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಇಲ್ಲಿ ಹಿರಿಯ ಕಿರಿಯ ಬರೋದಿಲ್ಲ, ಶ್ರೇಷ್ಠ ಜ್ಯೇಷ್ಠ ಬರೋದಿಲ್ಲ. ಎಂತಹ ಗಟ್ಟಿಗನಾಗಲಿ ಎಂಥ ಬಲಿಷ್ಠನಾಗಲಿ ಅವನ ಕನಿಷ್ಠ ಮಾಡಿ ಕಟ್ಟಿ ಹಾಕೋದೆ ಈ ಕಬಡ್ಡಿಯ ರಣತಂತ್ರದ ಆಟ. ಈ ಆಟ, ಈ ಕಬಡ್ಡಿ ಆಟದ ವೈಖರಿಯೇ ಹಾಗೆ. ಎಂತಹವರನ್ನು ಬಲಿಷ್ಠರನ್ನ ಕನಿಷ್ಠ ಮಾಡಿ ಕಟ್ಟಿ ಹಾಕೋ ರಣತಂತ್ರದ ಕ್ರೀಡೆ ಅಂದ್ರೆ ಅದು ಕಬಡ್ಡಿ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ. 5-4 5 ಅಂಕವನ್ನು ಬಲಿಷ್ಠ ತಂಡದ ಎದುರು 1 ಅಂಕದ ಮುನ್ನಡೆಯಲ್ಲಿ ಪಡೆದುಕೊಂಡಿದ್ದಾರೆ. ಮಾಡೋ ಇಲ್ಲವೇ ಮಾಡಿ, ಧೈರ್ಯ ಮುಟ್ಟಿ ಅಂಕ ತರಲೇಬೇಕಾದ ಅನಿವಾರ್ಯತೆ ಅರಿತು ಎದುರಾಳಿ ಅಂಕಣದಲ್ಲಿ ಅಂಕಕ್ಕಾಗಿ ಸೂಪರ್ ಕಾಂಬಿನೇಷನ್ ಕ್ಯಾಚ್. ಸೂಪರ್ ಕಾಂಬಿನೇಷನ್ ಕ್ಯಾಚ್. ಚೈನ್ ಟ್ಯಾಕಲ್ ಅದ್ಭುತವಾಗಿತ್ತು. ಕ್ಷಣಾರ್ಧದಲ್ಲಿ ಎದುರಾಳಿಯನ್ನ ಬಂಧಿಸುವಂತ ಒಂದು ನೈಪುಣ್ಯ ಭರಿತ ಕಬಡ್ಡಿಯ ನೈಜ ಹಿಡಿತ ಅದಾಗಿತ್ತು. 5-5 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಆನಂದ್ ನಾಯರ್ ಪ್ರೊ ಕಬಡ್ಡಿ ಖ್ಯಾತಿ ಆಟಗಾರ. ಬೋನಸ್ ಅಂಕವನ್ನು ಯಶಸ್ವಿಯಾಗಿ ಪಡೆದುಕೊಳ್ತಾ 6-5 ಒಂದು ಅಂಕದ ಮುನ್ನಡೆಯನ್ನು ಇದೀಗ ಕಾಯ್ದಿರಿಸಿಕೊಳ್ತಾ ಇದೆ ಸುಂಡಳ್ಳಿ ಆಂಜನೇಯ ತಂಡದ ಆಟಗಾರರು. 6-5 ಬಲಿಷ್ಠರೆದುರು ಆಡುವಂತ ಅವಕಾಶ, ಬಲಿಷ್ಠರನ್ನ ಮಣಿಸುವಂತ ಒಂದು ಅವಕಾಶ ಕೂಡ ಇಲ್ಲಿದೆ. ಕಬಡ್ಡಿ ಕ್ರೀಡೆಯಲ್ಲಿ ಎಲ್ಲವೂ ಸಾಧ್ಯ. ಒಂದ್ ಸೆಕೆಂಡ್ ಆನಂದ್ ನಾಯರ್ ನೋಡಿ, ಇವೆಲ್ಲರೂ ಕೂಡ ಯುವ ಕ್ರೀಡಾಪಟುಗಳಿಗೆ ಮಾದರಿ ಅಂತ ಹೇಳ್ಬೋದು.
ಬಾಲ್ಯದಿಂದ ಕಬಡ್ಡಿಯನ್ನ ಉಸಿರಾಗಿಸಿಕೊಂಡು ಕಬಡ್ಡಿಯಿಂದಲೇ ಜೀವನವನ್ನು ಹಸಿರಾಗಿಸಿಕೊಂಡಂಥವ್ರು ಇವರೆಲ್ಲರೂ ಕೂಡ ಯುವ ಕಬಡ್ಡಿ ಕ್ರೀಡಾಪಟುಗಳಿಗೆ ಪ್ರೇರಣೆ ಅಂತಲೇ ಹೇಳ್ಬೋದು. ಇದೀಗ 7-5 7-5 7-5ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಯಶಸ್ವಿ ಅಂಕವನ್ನು ಗಳಿಸ್ಕೊಳ್ತಾ ಮತ್ತೆ ತಂಡವನ್ನು ಭದ್ರಗೊಳಿಸ್ಕೊಳ್ತಾ ಇದೆ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಸುಂಡಳ್ಳಿ. ಮಹೇಶ್ ದಿ ಮೋಸ್ಟ್ ಸಕ್ಸಸ್ಫುಲ್ ರೈಡ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಅದ್ಭುತ ಪ್ರದರ್ಶನವನ್ನು ನೀಡಿ ಇದೀಗ ಅತ್ಯುತ್ತಮವಾದಂತ ಹಿಡಿತ ಗ್ಯಾಪ್ ಅನ್ನ ಕಂಡುಕೊಂಡಿದ್ರೆ 2 ಅಂಕ ಗಳಿಸಬಹುದಾಗಿತ್ತು. ಹತಾಶನಾಗಿ ಹೊರ ನಡೀತಾ ಇದ್ದಾನೆ ಮಹೇಶ. 8-5 ಹಂತವಾಗಿ ಎದುರಾಳಿಗಳನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಇದು ಅನುಭವದ ಆಟ ಅಂತ ಹೇಳ್ತೀವಿ. ವಿಶ್ವಾಸ್ ಗೌಡ ಇತ್ತೀಚೆಗೆ ಮುಕ್ತಾಯಗೊಂಡ 72ನೇ ಸೀನಿಯರ್ ಕಬಡ್ಡಿ ನ್ಯಾಷನಲ್ಸ್ ಅಲ್ಲಿ ಕರ್ನಾಟಕ ತಂಡ ಬರುವ ನಾಯಕನಾಗಿ ಉತ್ತಮ ಪ್ರದರ್ಶನ ನೀಡಿದಂತ ಆಟಗಾರ ವಿಶ್ವಾಸ್ ಗೌಡ. ಎಂಟು 5 3 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ದಾಳಿ ವಿಭಾಗದಲ್ಲಿ ರಕ್ಷಿತ್ ಪೂಜಾರಿ ಜಸ್ಟ್ ನಂಬರ್ 9. ಈತನು ಕೂಡ ಕಬಡ್ಡಿ ಕ್ರೀಡೆಯಿಂದಲೇ ಜೀವನವನ್ನು ರೂಪಿಸಿಕೊಂಡು ಭಾರತೀಯ ಅಂಚೆ ಇಲಾಖೆಯಲ್ಲಿ ಕ್ರೀಡಾಕೂಟದಡಿ ಎಸ್ ಇದು ಅನುಭವದ ಆಟ. ತಾಳ್ಮೆಯನ್ನ ಬಿಡದೆ ಜಾಣ್ಮೆಯಿಂದ ಆಡ್ತಾ ಎದುರಾಳಿ ವಿರುದ್ಧ ಒಂದೊಂದು ಅಂಕವನ್ನ ಗಳಿಸಿಕೊಳ್ತಾ ಎದುರಾಳಿಗಳನ್ನ ನಿಷ್ಕ್ರಿಯಗೊಳಿಸೋದು ಇದೆಯಲ್ಲ, ಇದು ಅನುಭವದ ಆಟ. ಇದು ಕಬಡ್ಡಿಯ ಕ್ರೀಡಾ ಕೌಶಲ್ಯ. ಎದುರಾಳಿಗಳನ್ನ ಒಂದೊಂದೇ ಅಂಕ ಗಳಿಸಿ ನಿಷ್ಕ್ರಿಯಗೊಳಿಸ್ತಾರೆ. 9-5 4 ಅಂಕಗಳ ಅಂತರದ ಮುನ್ನಡೆಯನ್ನ ಸುಂಡಳ್ಳಿ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡ ಪಡೆದುಕೊಳ್ತಾ ಇದೆ. 9-5 ಇನ್ ಫೇವರ್ ಆಫ್ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಶೇಖ್ರೆ ಪುನಃ ಪ್ರೊ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದಂಥವರು, ಅದರಲ್ಲೂ ನಮ್ಮ ಚನ್ನರಾಯಪಟ್ಟಣ ಭಾಗದಿಂದ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಹಾಸನದ ಈ ಎಲ್ಲ ನಮ್ಮ ರೈಲ್ವೆ ತಂಡ ಆಟಗಾರ ದಯವಿಟ್ಟು ಆ 7 ಚೇರ್ ಕೊಡಿ. ಮೊದಲಿಗೆ ಬಲರಾಮಣ್ಣ ಅವರು ಬರಬೇಕು. ಬಲರಾಮಣ್ಣ, ನಾನು ಹೇಳಿದೆ ಗುರು ಇರಬೇಕು, ಗುರು ಇದ್ರೆ ಗುರು ತಲುಪ್ತೀವಿ ಅಂತ. ನೋಡಿ, ಎಲ್ಲ ಈ ಆಟಗಾರರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿ ಅವ್ರ ಜೀವನ ರೂಪಿಸಿರ್ತಾರೆ. ಎಲ್ಲರೂ ಜೋರ ಚಪ್ಪಾಳೆ ಬರಲಿ. ಬಲರಾಮಣ್ಣ ನಾವು ನಿಮಗೆ ಪರಿಚಯ ಮಾಡಿಸಿಲ್ಲ, ಅವರು ಬೆನ್ನಿಂದೆ ನಿಂತಿರ್ತಾರೆ, ಗುರುವಾಗಿ ಗುರು ತೋರಿಸ್ತಾರೆ. ದಯವಿಟ್ಟು ಬಲರಾಮಣ್ಣವ್ರು ಮೊದಲಿಗೆ ಬರಬೇಕು. ದಯವಿಟ್ಟು ಬನ್ನಿ ಅಣ್ಣ ಪ್ಲೀಸ್. ನನಗೂ ಕೂಡ ಅವ್ರ ಗುರುಗಳು. ನಾನು ಅವರ ಗರಡಿಯಲ್ಲಿ ರೈಲ್ವೆ ಸ್ಟೀಮ್ ಗಾಡಿದ್ದೀನಿ ಸುಮಾರು ವರ್ಷಗಳು. ರಾಷ್ಟ್ರ ಮಟ್ಟದಲ್ಲಿ ನಾನು ಕೂಡ ಗುರುತಿಸ್ಕೊಳ್ಳಕ್ಕೆ ಇವರೇ ಕಾರಣ. ಜೋರ ಚಪ್ಪಾಳೆ ಮುಕ್ಕಣ. ನಮ್ಮೂರು ಬಂದಿದ್ದಾರೆ ಬಲರಾಮಣ್ಣ, ನಮ್ಮ ಬೆಂಗಳೂರಿಗರು. ಸುಮಾರು 10-20 ಆಟಗಾರರಿಗೆ ಜೀವನ. ನಮ್ಮ ಆನಂದ ಇವತ್ತು ರೈಲ್ವೇಸ್ ಇದ್ದಾನೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಲರಾಮಣ್ಣ. ನಮ್ಮ ಸುಂಡಳ್ಳಿ ಆನಂದನ ಪ್ರತಿಭೆಯನ್ನು ಗುರುತಿಸಿ ರೈಲ್ವೇಸ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಇವತ್ತು ಆನಂದ ಒಂದು ಸಾರ್ಥಕ ಜೀವನ ರೂಪಿಸ್ಕೊಳ್ತಾ ಇದ್ದಾನೆ. ಅದಕ್ಕೆ ಮೂಲ ಗುರು ನಮ್ಮ ಬಲರಾಮಣ್ಣವರು. ಎಲ್ಲರೂ ಚಪ್ಪಾಳೆ ಮುಖೇನ ಅವ್ರನ್ನ ಅಭಿನಂದಿಸೋಣ. ಹಾಗೆ ಆನಂದ್ ನಮ್ಮ ಸುಂಡಳ್ಳಿ ಗ್ರಾಮದವನು, ನಮ್ಮ ಚನ್ನರಾಯಪಟ್ಟಣ, ನಮ್ಮ ಹಾಸನ ಜಿಲ್ಲೆಗೆ ಹೆಸರನ್ನ ಖ್ಯಾತಿನ ತಂದುಕೊಂಡಂತ ಆನಂದ. ಬಲರಾಮಣ್ಣವರು ಕಬಡ್ಡಿಯ ಗುರುಗಳಾಗಿ ರೈಲ್ ವೀಲ್ ಫ್ಯಾಕ್ಟರಿಯ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟ. ಅವರು ಕೂಡ 18 ಬಾರಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತವರು. ಸಾಕಷ್ಟು ಬಾರಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಜ್ಯಕ್ಕೆ ಖ್ಯಾತಿ ತಂದುಕೊಂಡಂತವರು. ಹಾಗೆ ಆನಂದ್ ಅವರು ದಯವಿಟ್ಟು ಬನ್ನಿ. ನಮ್ಮ ಸುಂಡಳ್ಳಿ ಆನಂದ ದಯವಿಟ್ಟು ಬರಬೇಕು. ನಮ್ಮ ಗಣ್ಯರು ಭೈರೇಗೌಡರು, ನಮ್ಮ ತೋಪೇಗೌಡರು, ಹಾಗೆ ಆನಂದ್ ನಾಯರ್ ಬಾಪ, ಹಾಗೆ ವಿಶ್ವಾಸ್ ಗೌಡ, ಪ್ರೊ ಕಬಡ್ಡಿ ಖ್ಯಾತ ಆಟಗಾರರು. ಜೋರ ಚಪ್ಪಾಳೆ ಬರಲಿ ಅವರಿಗೆ. ಬೆಂಗಾಲ್ ವಾರಿಯರ್ಸ್ ಮತ್ತು ತೆಲುಗು ಟೈಟನ್ಸ್ ಅನ್ನ ಪ್ರತಿನಿಧಿಸಿದಂತ ರಕ್ಷಿತ್ ಪೂಜಾರಿ ಬನ್ನಿಪ್ಪ. ಹಾಗೆ ಮತ್ತೋರ್ವ ನಮ್ಮ ಚನ್ನರಾಯಪಟ್ಟಣದವನು, ನಮ್ಮ ಮಧು, MEG ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿ
ರಿಟೈರ್ಡ್ ಆಗಿ ಇವತ್ತು ಪೆನ್ಷನ್ ತಗೊಳ್ತಾ ಇದ್ದಾನೆ. ಈಗೂ ಅಪಾಯಿಂಟ್ ಆಗ್ಬೋದು, ಇನ್ನೊಂದು ಮದುವೆ ಮಾಡ್ಬೋದು, ಆಗಿದ್ದಾನೆ. ಮಧುಗೆ ಜೋರ ಚಪ್ಪಾಳೆ ಬರಲಿ. ನಮ್ಮ ಬಾಗೂರು ನವಿಲೆ ಮಧು ಅವರಿಗೆ ಜೋರ ಚಪ್ಪಾಳೆ ಬರಲಿ. ನಮ್ಮ ಚಂದ್ರಪುರದ ಇಬ್ರು ಖ್ಯಾತನಾಮರು, ಹಾಗೆ ರೈಲ್ವೇಸ್ನ ಎಲ್ಲ ಆಟಗಾರರು ಬನ್ನಿ, ನೀವು ಬನ್ನಿಪ್ಪ. ಇತ್ತೀಚೆಗೆ ಕಬಡ್ಡಿ ಕ್ರೀಡಾಕೂಟದಡಿ ಕಬಡ್ಡಿಯಿಂದ ಏನಾದ್ರು ಸಾಧನೆ ಮಾಡ್ಬೋದು ಅಂತಂದ್ರೆ ನೋಡಿ, ಇವ್ರನ್ನ ನೋಡಿ ತಿಳ್ಕೊಳ್ಳಿ. ನಿಶಾಂತ್ ಕೈ ಎತ್ತಿ ಪರಿಚಯ ಮಾಡ್ಕೊಳ್ಳಿ. ನಿಶಾಂತ್, ಹಾಗೆ ವೇಲು, ಶಕ್ತಿ ವೇಲು ನೋಡಿ, ತಮಿಳುನಾಡು ಮೂಲದ ಪ್ರತಿಭೆ, ಅದ್ಭುತವಾದ ಡಿಫೆಂಡರ್. ಕ್ಷಣಾರ್ಥದಲ್ಲಿ ಎಂಥವ್ರನ್ನು ಕಟ್ಟಿ ಹಾಕುವಂತ ಸಾಮರ್ಥ್ಯ ಉಳ್ಳಂತ ಡಿಫೆಂಡರ್ಗಳು ಶಕ್ತಿ ವೇಲು. ಹಾಗೆ ಅಫ್ರೀದ್, ದಯವಿಟ್ಟು ಎದ್ದಿಂತು ಪರಿಚಯ ಮಾಡ್ಕೋಬೇಕು. ಜೋರ ಚಪ್ಪಳ ಮಕ್ಕಳವ್ರನ್ನ ಅಭಿನಂದಿಸೋಣ. ನೋಡಿ, ಈ 4 ಜನ ಆಟಗಾರರು ರೈಲ್ವೇಸ್ ತಂಡವನ್ನ ಕೂಡ್ಕೊಳ್ತಾ ಇದ್ದಾರೆ. ಕ್ರೀಡಾಕೂಟದಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಎಲ್ಲರ ಅವರ ಕಬಡ್ಡಿ. ಹಾಗೆ ನಮ್ಮ ಬೋಲ್ಮಾರ್ನಿ ಸಚಿನ್ ಬಾಪ, ಎಲ್ಲಿದ್ಯಾ ಸಚಿನ್ ಬಾಪ? ಈ ಭಾಗದಲ್ಲಿ ಕಬಡ್ಡಿ ನಿನ್ನಿಂದ ಜೀವಂತವಾಗಿದೆ ಬಾ. ನಿಜವಾಗ್ಲು ನಿನ್ನನ್ನು ನಾವು ಯಾವತ್ತೂ ಮರಿಬಾರ್ದು. ಯಾಕೆಂದ್ರೆ ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣ ಬೆಂಗಾವಲಾಗಿ ಒಬ್ಬ ಆಪ್ತ ಕಾರ್ಯದರ್ಶಿಯಾಗಿ ಈ ಭಾಗದಲ್ಲಿ ಎಲ್ಲೇ ಕಬಡ್ಡಿ ನಡೀಲಿ, ಮೈಸೂರು ಆಗಲಿ, ಮಂಡ್ಯ ಆಗಲಿ, ಚನ್ನರಾಯಪಟ್ಟಣ ಆಗಲಿ, ಹಾಸನ ಆಗಲಿ, ಎಲ್ಲೇ ಹಳ್ಳಿಗಳು ನಡೀಲಿ, ಅಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಒಂದು ನೆರವಿನ ಹಸ್ತ ಇರುತ್ತೆ. ಅದಕ್ಕೆ ಕಾರಣ ನಮ್ಮ ಸಚಿನ. ಇತ್ತೀಚೆಗೆ ಮೈಸೂರಲ್ಲಿ ನಡೀತು, ಅಲ್ಲೂ ಕೂಡ ಅಲ್ಲಿ ತಂಡ ವಿಜೇತರಾಯಿತು. ಸೊ ಸಚಿನ್ ದಯವಿಟ್ಟು ಬರಬೇಕು. ಕಬಡ್ಡಿಗೆ ಈ ಭಾಗದಲ್ಲಿ ಜೀವ ತುಂಬಿರ್ತಕ್ಕಂಥ ಸಚಿನ್ ನಾನು ಹೃದಯಪೂರ್ವಕವಾಗಿ ಆತನು ಕೂಡ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಆತನಿಗೂ ಜೋರ ಚಪ್ಪಾಳೆ ಬರಲಿ. ಈ ಭಾಗದಲ್ಲಿ ಕಬಡ್ಡಿ ಜೀವಂತವಾಗಿದೆ ಅಂದ್ರೆ ನಾಯಕರ ಕಣ್ತರಿಸಿ ಎಲ್ಲ ಗಣ್ಯರನ್ನ, ಎಲ್ಲ ಕ್ರೀಡಾ ಸಾಧಕರಿಗೆ ಎಲ್ಲಾರು ಒಮ್ಮೆ ಜೋರ ಚಪ್ಪಾಳೆ ಅವ್ರನ್ನ ಅಭಿನಂದಿಸೋಣ. ಎಲ್ಲರೂ ಜೋರ ಚಪ್ಪಾಳೆ ಬರಲಿ. ನೋಡಿ, ಎಲ್ಲರೂ ಕಬಡ್ಡಿ ಆಡಿದ್ರೆ ಏನೆಲ್ಲ ಸಾಧನೆ ಮಾಡೋದಕ್ಕೆ ಅವರು ನಿದರ್ಶನ ಆಗಿದ್ದಾರೆ. ಆದ್ಯ ಗುರುಗಳು, ನನ್ನ ಗುರುಗಳು ಬಲರಾಮಣ್ಣವರಿಗೆ ಮೊದಲಿಗೆ ಬನ್ನಿ ಸರ್. ನಮ್ಮ ಬೈರೇಗೌಡರು, ನಮ್ಮ ತೋಪೇಗೌಡರು ದಯವಿಟ್ಟು ಹಿರಿಯರಾದಿಯಾಗಿ ಮೊದಲಿಗೆ ಕಬಡ್ಡಿಯ ಗುರುಗಳು ಇಲ್ಲಿಂದ ಬನ್ನಿ. ಶ್ರೀಧರು ಬಲರಾಮ್ ಅವರು ರೈಲ್ವೆ ವೀಲ್ ಫ್ಯಾಕ್ಟರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ಹಾಗೆ ತರಬೇತುದಾರರು, ರಾಷ್ಟ್ರೀಯ ತರಬೇತುದಾರರು, ಹಲವು ಬಾರಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಬಲರಾಮಣ್ಣನವರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ನಮ್ಮ ಬೇಡಗನಹಳ್ಳಿ ಜನತೆ ಪರವಾಗಿ ಹಾಗೆ ಈ ಕ್ರೀಡಾಕೂಟದ ಪರವಾಗಿ ಒಬ್ಬ ಗುರುವಾಗಿ ಗುರಿ ತೋರ್ತಾ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಒಂದು ಉತ್ತಮ ಸಾಧನೆ ಮಾಡಿದಂಥವರು ಬಲರಾಮಣ್ಣನವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಆನಂದ್ ರವರು, ನಮ್ಮ ಸುಂಡಳ್ಳಿ ಆನಂದ್ ಮತ್ತು ಸುಂಡಳ್ಳಿ ನಮ್ಮ ಚಂದ್ರಾಪಟ್ಟಣದ ಬಾಗೂರು ನವಿಲೆ ಮಧು, ಹಾಗೆ ಆನಂದ್ ನಾಯರ್ ಪ್ರೊ ಕಬಡ್ಡಿ ಖ್ಯಾತಿ ಆಟಗಾರ, ರಕ್ಷಿತ್ ಪೂಜಾರಿ ಪ್ರೊ ಕಬಡ್ಡಿಯ ತೆಲುಗು ಟೈಟಲ್ಸ್ ತಂಡ ಆನಂದ್ ಸುಂಡಳ್ಳಿ, ಹಾಗೆ ಆನಂದ್ ನಾಯರ್ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆನಂದ್ ನಾಯರ್, ಹಾಗೆ ವಿಶ್ವಾಸ್ ಬೆಂಗಾಲ್ ವಾರಿಯರ್ಸ್ ತಂಡ ಡಿಫೆಂಡಿಂಗ್ ಚಾಂಪಿಯನ್ಸ್ ತಂಡವನ್ನ ಪ್ರತಿನಿಧಿಸಿದಂತ ಒಬ್ಬ ಪ್ರತಿಭೆ ವಿಶ್ವಾಸ್ ಅವರ ಆಟ ನಾವೆಲ್ಲ ನೋಡಿದ್ವಿ. ಅದ್ಭುತವಾದ ಆಟಗಾರ. ಎಲ್ಲರೂ ಚಪ್ಪಾಳೆ ಮುಖಂಡ ವಿಶ್ವಾಸ್ ಗೌಡ ಅವ್ರನ್ನ ಅಭಿನಂದಿಸೋಣ. ಮಂಡ್ಯ ಮಣ್ಣಿನ ಸೊಗಡಿನ ಅದ್ಭುತ ಆಟಗಾರ, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರೊ ಕಬಡ್ಡಿ ತಾರ ಆಟಗಾರ. ಹಾಗೆ ರೈಲ್ ವೀಲ್ ಫ್ಯಾಕ್ಟರಿಯಲ್ಲಿ ಇತ್ತೀಚೆಗೆ ಜೀವನವನ್ನ ರೂಪಿಸಿಕೊಂಡಂತ ಹಾಗೆ ಸಚಿನ್, ಅಫ್ರಿದಿ, ಸಚಿನ್, ಶಕ್ತಿ ವೇಲು, ಸೈಡ್ ಬರಲ್ಲ. ಆಫ್ರಿದಿ, ಶಕ್ತಿವೇಲು ಮತ್ತು ನಮ್ಮ ಚಂದ್ರಾಪಟ್ಟಣ ಸಚಿನ್, ಆತ ಕೂಡ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ ಪ್ರತಿಭೆ. ಈ ಭಾಗದಲ್ಲಿ ಕಬಡ್ಡಿಯನ್ನು ಜೀವಂತವಾಗಿರಿಸಿ ಚಂದ್ರಾಪಟ್ಟಣ, ಹಾಸನ ಮೂಲ ಭಾಗದಲ್ಲಿ ಹಳ್ಳಿಗಳಲ್ಲಿ ನಡೆಯಿರತಕ್ಕಂಥ ಎಲ್ಲ ಕಬಡ್ಡಿ ಕ್ರೀಡಾಕೂಟಗಳಲ್ಲಿ ಕಬಡ್ಡಿಗೆ ತನ್ನದೇ ಆದಂತಹ ಸೇವೆಯನ್ನು ಮುಡುಪಾಗಿರ್ತಕ್ಕಂಥ ಸಚಿನ್ ಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ನಮ್ಮ ಬೇಡಿಗನಲ್ಲಿ ಜನತೆ ಪರವಾಗಿ, ಕಬಡ್ಡಿ ಕ್ರೀಡಾ ಪೋಷಕರ ಪರವಾಗಿ, ಕ್ರೀಡಾ ಪ್ರೋತ್ಸಾಹಕರು, ಕಬಡ್ಡಿ ಕ್ರೀಡಾ ರಸಿಕರ ಪರವಾಗಿ ಎಲ್ಲರನ್ನ ಈ ಒಂದು ವೇದಿಕೆಯಲ್ಲಿ ನೀವೆಲ್ಲರನ್ನ ಕರೆತಂದು ಈ ತಂಡವನ್ನ ಕರೆಸಿದ್ದು ಇದೇ ಉದ್ದೇಶಕ್ಕೆ. ಪ್ರೊ ಕಬಡ್ಡಿ ಆಟಗಾರನ ಈ ನೆಲದಲ್ಲಿ ಪರಿಚಯಿಸಬೇಕು, ಯುವಕರಿಗೆ ಅವ್ರನ್ನ ಆದರ್ಶಪ್ರಾಯನಾಗಿಸ್ಬೇಕು. ಇವ್ರನ್ನ ಪರಿಚಯಿಸಿದ್ರೆ ಯುವಕರಿಗೆ ಇವರು ಆದರ್ಶವಾಗ್ತಾರೆ. ನೋಡಿ, ನೀವೆಲ್ಲ
ಕಿರಿಯ ಆಟಗಾರರು ಹಿಂಬದಿಲಿದ್ದೀರಾ, ಎಷ್ಟೋ ಕಿರಿಯ ಆಟಗಾರರು ಬೆಳಿಬೇಕು ಅಂತಿದ್ರಿ. ಇವರೆಲ್ಲರನ್ನ ನೀವು ಐಕಾನ ಮಾಡ್ಕೊಳ್ಳಿ. ಬಾಲ್ಯದಿಂದ ಕಬಡ್ಡಿನ ಉಸಿರಾಗಿಸ್ಕೊಳ್ತೀವಿ. ಹಗಲು ರಾತ್ರಿ ಬೆಳಿಗ್ಗೆ ಸಂಜೆಯಿಂದಲೇ ದಿನಂಪ್ರತಿ 5 ಗಂಟೆ ಕೆಲಸ ಪ್ರಾಕ್ಟೀಸ್ ಮಾಡ್ತಾರೆ. ಎಷ್ಟೇ ಕಷ್ಟ ಇದ್ರು ಆ ಕಷ್ಟದ ಒಂದು ದಿನಗಳಿಂದ ಇವತ್ತು ಮಾಡಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತಂದಂತ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಮ್ಮೆ ಜೋರ ಚಪ್ಪಾಳೆ ಮುಖಂಡ ಅವ್ರನ್ನ ಅಭಿನಂದನೆ ಪೂರ್ವಕವಾಗಿ ಅಭಿನಂದಿಸೋಣ. ನಮ್ಮೂರಿಗೆ ನೀವು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶಸ್ಸು ಸಿಗಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲ ಪ್ರೊ ಕಬಡ್ಡಿ ತಾರಾ ಆಟಗಾರರಿಗೆ, ಕ್ರೀಡಾ ಇದೀಗ ದ್ವಿತೀಯಾರ್ಧ ಬಾಕಿ ಇದೆ. ಪಂದ್ಯದ ಫಲಿತಾಂಶ ಅದರ ಅಡಕು ಆಗಿದೆ. ಅಂಕವನ್ನ ಬೈರೇಗೌಡ ಬಾಯ್ಸ್ ತಂಡ 5 ಅಂಕವನ್ನ 4 ಅಂಕಗಳ ಅಂತರದ ಮುನ್ನಡೆಯಿಂದ ಕಾಯ್ದಿರಿಸಿಕೊಳ್ತಾ ಇದೆ. 3 ಜನ ಡಿಫೆಂಡರ್ಗಳಿದ್ದಾರೆ. ಈ ಸಂಕಷ್ಟದ ಈ ಸಂದರ್ಭದಲ್ಲಿ ತಂಡವನ್ನ ಮುನ್ನಡೆಸುವ ಹೊಣೆ ಹೊತ್ತು ಸುನಿಲ್ ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ. ದ್ವಿತೀಯಾರ್ಧ ಈ ಪಂದ್ಯಕ್ಕೆ ರಮಣ ಶಿವಣ್ಣ ಸುನಿಲ್ ಸಂಕಷ್ಟದ ತಂಡಕ್ಕೆ ಯಾವ ರೀತಿ ಆಸರಾಗ್ತಾನೆ ಕಾದ್ ನೋಡಬೇಕಾಗಿದೆ. 9-5 4 ಅಂಕಗಳ ಅಂತರ ಇದೆ. ಬಲಿಷ್ಠ ತಂಡದ ಭದ್ರಕೋಟೆಯನ್ನ ಭೇದಿಸುವುದು ಅಷ್ಟು ಸುಲಭವಲ್ಲ. ಬಲಾಢ್ಯರು, ಬಲಿಷ್ಠರು, ಅನುಭವಿಗಳು, ಬಲಶಾಲಿಗಳು. 10-5ರಲ್ಲಿ 5 ಅಂಕಗಳ ಅಂತರದ ವಿಶ್ವಾಸ್ ಕೂಡ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಪ್ರತಿನಿಧಿಸಿ ಖ್ಯಾತನಾಮನಾಗಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಪ್ರೊ ಕಬಡ್ಡಿಯಲ್ಲಿ ಹಲವು ಆವೃತ್ತಿಗಳಲ್ಲಿ ಭಾಗವಹಿಸಿದಂತಹ ಅನುಭವಿ ಕಿಲಾಡಿ ಕಾತರಬೇಕಾಗಿದೆ. ರೈಡರ್ ಈಸ್ ರೀಚಿಂಗ್ ಬ್ರಹ್ಮಾಕ್ಷರ ಅದ್ಭುತವಾದಂತ ಸನ್ನಿವೇಶ ನಾವು ನೋಡ್ತಾ ಇದೀವಿ. ಎಲ್ಲರ ಚಪ್ಪಾಳೆ ಮುಖಂಡ ಈ ಸಂದರ್ಭವನ್ನ ಸ್ವಾಗತಿಸೋಣ, ಅಭಿನಂದಿಸೋಣ. ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್. 10-7 3 ಅಂಕಗಳ ಅಂತರ. ಒಂದು ಸೂಪರ್ ಟ್ಯಾಕಲ್, ಅದು ಸೂಪರ್ ರೈಡರ್ ನನ್ನ ಬಂಧಿಸಿದ್ದಾರೆ. ನಿಜವಾಗ್ಲು 10-7 ಅವಕಾಶ ಇದೆ, ಸಮಯ ಅವಕಾಶ ಕೂಡ ಇದೆ. ಈ ಕಾಲ ಅವಕಾಶದಲ್ಲಿ ಯಾವ ರೀತಿ ಅವಕಾಶ ಸದ್ಬಳಕೆ ಮಾಡ್ಕೊಳ್ತಾರೆ ಕಾದ್ ನೋಡ್ಬೇಕು. 10-7ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಸುಂಡಳ್ಳಿ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ ಸೂಪರ್ ರೈಡರ್, ಸೂಪರ್ ಟ್ಯಾಕಲ್ ಕಾದ್ ನೋಡ್ಬೇಕಾಗಿದೆ. ಆನಂದ್ ನಾಯರ್ ದಾಳಿ ಭಾಗದಲ್ಲಿ ಶಿವ ಕಿಲಾಡಿಗಳು ಬಲಿಷ್ಠನನ್ನು ಯಾವ ರೀತಿಗೆ ಬಂಧಿಸ್ತಾರೆ ಕಾದ್ ನೋಡ್ಬೇಕಾಗಿದೆ. ಸೂಪರ್ ಟ್ಯಾಕಲ್ ಅಥವಾ ಸೂಪರ್ ರೈಡ್ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ. ಎಚ್ಚರಿಕೆಯ ದಾಳಿ. ಕಳೆದ ಬಾರಿ ವಿಶ್ವಾಸನ ಬಂಧಿಸಿದ್ದಾರೆ, ಹಾಗಾಗಿ ಎಚ್ಚರಿಕೆಯನ್ನ ಮೈಗೂಡಿಸಿಕೊಳ್ತಾರೆ. 10-7 ಇದು ಫೈನಲ್ ಮ್ಯಾಚ್, ಅಂತಮೋತ್ತಮ ಪಂದ್ಯ. ತಗ್ಗಮದೇವಿ ಕಬಡ್ಡಿ ಚಾಂಪಿಯನ್ಶಿಪ್ ನ ಚಾಂಪಿಯನ್ ಪಟ್ಟಕ್ಕಾಗಿ ಇದು ನಡೀತಾ ಇರ್ತಕ್ಕಂಥ ರಣ ಅತ್ಯುತ್ತಮವಾದಂತ ರೀತಿಯ ಸಚಿ ಲೇಟ್ ಆಗುತ್ತೆ, ದಯಮಾಡಿ ಸೈಡಿ ಕೂತ್ಕೋ. ಇಲ್ಲಿ ಲಡ್ಡು ಬಂದು ಬಾಯಿಗೆ ಬಿದ್ದೆ. ವಿಶ್ವಾಸ್ ಸೈಡಿನ ತವಕದಲ್ಲಿದ್ದಾನೆ. ಕಳೆದ ಬಾರಿಯ ಒಂದು ಸೂಪರ್ ಟ್ಯಾಕಲ್ ಒಂದೇ ಆದಂತಹ ವಿಶ್ವಾಸ್ ಇದೀಗ ಯಶಸ್ವಿಯಾಗಿ ಒಂದು ಅಂಕವನ್ನು ಗಳಿಸಿಕೊಳ್ತಾ. ಸ್ಕೋರ್ ಪ್ಲೀಸ್. 12-7 12-7 5 ಅಂಕಗಳ ಅಂತರಗಳನ್ನ ಕಾಯ್ದುಕೊಳ್ತಾ ಈ ಪಂದ್ಯದ ಮೇಲೆ ಮತ್ತೆ ಮೇಲುಗೈ ಸಾಧಿಸಿಕೊಳ್ತಾ ಇದೆ. ಮತ್ತೊಂದು ಅತ್ಯುತ್ತಮವಾದ ಹಿಡಿದುವುದ ಕ್ಯಾಪ್ ಕಂಡುಕೊಂಡಿದ್ರೆ ಅದ್ಭುತವಾಗಿರ್ತಿತ್ತು. ಇದೀಗ 1+2 3 ಪಾಯಿಂಟ್ಸ್. 15-7 13-7 15-7 ಅದ್ಭುತ ಪ್ರದರ್ಶನ ಬೈರೇಗೌಡರು ತನ್ನ ನೀಡಿದ್ದಾರೆ. ಫೈನಲ್ಗೆ ಪ್ರವೇಶ ಮಾಡೋದು ಸುಲಭ ಅಲ್ಲ. ಫೈನಲ್ ಅಲ್ಲಿ ಬಲಿಷ್ಠ ತಂಡದವರಿಗೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅನುಭವಿ ಕಿಲಾಡಿಗಳು, ಹಳ್ಳಿ ಸೊಗಡಿನ ಪ್ರತಿಭೆಗಳು ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ.
ನಮ್ಮ ಬೈರೇಗೌಡರ ತಂಡಕ್ಕೆ ಒಂದು ಜೋರ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಫೈನಲ್ಗೆ ಬಂದಿರೋದು ಅತಿ ಮುಖ್ಯ. ಬಲಿಷ್ಠರೆದುರು ಆಡ್ಬೇಕಾದ್ರೆ ಇನ್ನು ಅನುಭವದ ಕೊರತೆ ಇರುತ್ತೆ. ಆದ್ರೆ ಇದೇ ರೀತಿ ಆಡ್ತಾ ಹೋದ್ರೆ ಎಂಥವ್ರನ್ನು ಕೂಡ ಸೋಲಿಸ್ಬೋದು, ಮಣಿಸ್ಬೋದು. ಎಲ್ಲರಿಗೂ ಬೇಕಾದ ಅನುಭವ, ಆ ಎಕ್ಸ್ಪೀರಿಯನ್ಸ್, ಪ್ರಾಕ್ಟೀಸು, ಪರ್ಫಾರ್ಮೆನ್ಸು ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಪ್ರಾಕ್ಟೀಸ್ ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ನಿಖರತೆಯನ್ನು ಕಂಡುಕೊಂಡ ತಂಡ ಅನುಭವಿ ಕಿಲಾಡಿಗಳು. ಆನಂದ್ ಸುಂಡಳ್ಳಿಯ ಗ್ರಾಮದ ಸ್ಥಳೀಯ ಪ್ರತಿಭೆ. ಈತನು ಕೂಡ ನವೋದಯ ಶಾಲೆಯಲ್ಲಿ ಓದ್ತಾ ಜೀವನವನ್ನು ರೂಪಿಸಿಕೊಂಡು ಸುಂಡಳ್ಳಿ ಹುಡುಗ ಆನಂದ್ ಈಗಾಗಲೇ ಹಿರಿಯ ಆಟಗಾರ ತಂಡಕ್ಕಾಗಿದ್ದಾನೆ. ರೈಲ್ ವೀಲ್ ಫ್ಯಾಕ್ಟರಿಯಲ್ಲಿ ಕ್ರೀಡಾಕೂಟದಲ್ಲಿ ಜೀವನವನ್ನು ರೂಪಿಸಿಕೊಳ್ತಾ ಸುನಿಲ್ ಕೂಡ ಒಬ್ಬ ಯಶಸ್ವಿ ದಾಳಿಗಾರನಾಗಿ ಈ ಪಂದ್ಯಾವಳಿ ಉದ್ದಗಲಕ್ಕೆ ಉತ್ತಮ ಯಶಸ್ಸಿನ ದಾಳಿಯನ್ನ ಅಫ್ರೀದಿ ಶಕ್ತಿ ಗೋಲು. ಈ ಬಾರಿ ಆನಂದ್ ಮತ್ತು ಅಫ್ರೀದಿ ಅವರ ಸೂಪರ್ ಕಾಂಬಿನೇಷನ್ ಕ್ಯಾಚ್. ಹದಿನೆಂಟು 8. ಅಂತೂ ಇಂತೂ ತಗ್ಗಮ್ಮದೇವಿಯ ಕೃಪಾಶೀರ್ವಾದ, ಯಾವುದೇ ಲೋಪದೋಷ, ಯಾವುದೇ ಅಹಿತಕರ ಘಟನೆಗೆ ಎಡೆಮಾಡಿಕೊಡುವಂತೆ ಅದ್ಭುತವಾಗಿ ಬಂದಿದೆ ನಮ್ಮ ತಗ್ಗಮ್ಮದೇವಿಯ ಕೃಪಾಶೀರ್ವಾದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಜವಾಗ್ಲೂ ಈ ಊರು ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಇಲ್ಲಿ ಹಾಲು ಉಕ್ಕಿ ಹರಿಯುತ್ತೆ ಅಂದ್ರೆ ಈ ಊರಲ್ಲಿ ಅಂತ ಅದ್ಭುತ ಇದೆ. ನಿಜವಾಗ್ಲೂ ಕಾಮಧೇನಿದೆ, ಕಲ್ಪವೃಕ್ಷ ಇದೆ. ನಿಜವಾಗ್ಲೂ ಸಂಪದ್ಭರಿತವಾದಂತ ಊರು. ನಾ ಬಂದಾಗ ಈ ಊರು ನೋಡ್ತಿದ್ದಂಗೆ ತುಂಬಾ ಖುಷಿ ಆಯ್ತು. ಎಲ್ಲರೂ ಕೂಡ ಇಲ್ಲಿ ಒಂದು ಗಲಾಟೆ ಕೂಡ ನೆರವೇರಲ್ಲ, ಒಂದು ಇದು ಇಲ್ಲ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ತಾರೆ, ಅದನ್ನೆಲ್ಲ ಸಂದರ್ಭಗಳಲ್ಲೂ ಕೂಡ ಶಾಂತಚಿತ್ತರಾಗಿ ಸಮನ್ವಯತೆಯನ್ನು ಕಾಪಾಡ್ಕೊಳ್ತಾರೆ. ನಿಜವಾಗ್ಲೂ ಇಲ್ಲಿರ್ತಕ್ಕಂಥ ಎಲ್ಲರನ್ನ ನಾನು ಅಬ್ಸರ್ವ್ ಮಾಡಿದಾಗ ಈ ಊರಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆನಂದ್ ದಾಳಿ ಭಾಗದಲ್ಲಿ ಇದೀಗ ಕಳೆದ ಬಾರಿ ಆ ಸೀಡಿನ ತವಕದಲ್ಲಿ ಯಶಸ್ಸನ್ನು ಈ ಬಾರಿ ಕಂಡುಕೊಳ್ತಾ ಇದೆ. ಆ ತಗ್ಗಮ್ಮ ಜಾತ್ರಾ ಮಹೋತ್ಸವ ನಿಜವಾಗ್ಲೂ ನೋಡಿದ್ರೆ ಅದ್ಭುತವಾದ ಯಶಸ್ಸು. ಈ ಭಾಗದ ಜನತೆ, ಈ ಭಾಗದ ಘನತೆಯನ್ನು ನೀವು ಎತ್ತಿಡ್ತಿದ್ದೀರಾ. ನಿಜವಾಗ್ಲೂ ಈ ಮಣ್ಣಿನ ಹಿರಿಮೆಯನ್ನ, ಈ ಮಣ್ಣಿನ ಮಹಿಮೆಯನ್ನ ನೋಡ್ತಲೇ ನಮ್ಗೆ ಅರ್ಥವಾಗುತ್ತೆ. ತಗ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಿಜವಾಗ್ಲೂ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದ್ದು. ಇದೇ ಮೊದಲ ಬಾರಿಗೆ ತಗ್ಗಮ್ಮ ದೇವಿಯ ಹೆಸರಿನಲ್ಲಿ ತಗ್ಗಮ್ಮ ದೇವಿ ಕಬಡ್ಡಿ ಚಾಂಪಿಯನ್ಶಿಪ್ ಅತ್ಯಂತ ಯಶಸ್ವಿಯಾಗಿ ಲೋಪದೋಷ ಬಾರದೆ ವ್ಯವಸ್ಥಿತವಾಗಿ ನಡೆಸಿದ್ದೀರಾ. ಆ ಯಶಸ್ಸು, ಆ ಕೀರ್ತಿ ನಿಮಗೆ ಸಲ್ಲುತ್ತೆ. ತಗ್ಗಮ್ಮ ದೇವಿಯ ಮತ್ತು ನಮ್ಮ ವಡ್ಗಲ್ ಯುವಕರ ಬಳಗ ಏನಿದೆ, ವಡ್ಗಲ್ ಬ್ಲಾಸ್ಟರ್ಸ್ ಯುವಕರ ಪರಿಶ್ರಮ ಫಲಶ್ರುತಿನ ಪಡೆದಿದೆ. ಅಂತೂ ಇಂತೂ ಸುಂಡಳ್ಳಿ ರೈಲ್ವೇಸ್ ತಂಡ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಳ್ತಾ ಚಪ್ಪಾಳೆ ಮುಖೇನ ಅವರನ್ನ ಹೊರತುಂಬಿಸೋಣ. ಕಂಗ್ರಾಚುಲೇಷನ್ಸ್ ಟು ದ ವಿನ್ನಿಂಗ್ ಟೀಮ್. ಈ ಒಂದು ಪಂದ್ಯದಲ್ಲಿ ಬೆಂಗಳೂರಿನ ಹೆಸರಾಂತ ರೈಲ್ವೇಸ್ ಟೀಮ್ ರೈಲ್ ವೀಲ್ ಫ್ಯಾಕ್ಟರಿ ಇಲ್ಲಿ ಸುಂಡಳ್ಳಿ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಹೆಸರಲ್ಲಿ ಆಡಿದ್ರು. ತಮ್ಮ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡ್ತಾ ಈ ಪಂದ್ಯದಲ್ಲಿ ಗೆದ್ದು ಬೀಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಟು ದ ವಿನ್ನಿಂಗ್ ಟೀಮ್. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ರೆಫ್ರಿಗಳಿಗೆ ಇವಾಗ ಸನ್ಮಾನ ಕಾರ್ಯಕ್ರಮ ಇದ್ದು ಮತ್ತು ನಮ್ಮ ಕಾಮೆಂಟೇಟರ್ ಆಗಿ ರಾತ್ರಿಯಿಂದ ಮಾಡಿರುವಂತ ಜಿಮ್ಮಿ ಅಣ್ಣವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಕ್ರೀಡಾಕೂಟ ನಡೆಯೋಕ್ಕಿಂತ ಮುಂಚೆ ಈ ಮೈದಾನವನ್ನ ಸಿದ್ಧಪಡಿಸಲು ಫಸ್ಟಿಂದ ಕೊನೆವರೆಗೂ ಜೊತೆಲಿದ್ದಂತ ಸುಂಡಳ್ಳಿ ಶೇಖರಿ ಮತ್ತು ಅಪ್ಪು ಅವರು ಅವ್ರಿಗೂ ಸಹ